ಗ್ರಾಮಗಳು ಆಯ್ಕೆ ಆಗಿದೆ. ಮೊದಲನೇದಾಗಿ ನಮ್ಮ ತೋರುಗಡೆ, ಎರಡನೇದು ನೀರ್ಮಾಳ ಅಂತಂದರೆ ಮುಟ್ಟಿಪಾಳ್ಯ, ಮೂರನೇದು ಯಾನಗಳ್ಳಿ ಮತ್ತು ಇನ್ನೊಂದು ನಾನು ಒಟ್ಟು 4 ಇವತ್ತು ಎಲ್ಲ ಕಡೆಯೂ ನಡೀತಾ ಇದೆ. ಏನು ಹಿಂದುಳಿದಕ್ಕಂಥ ಜಿಲ್ಲೆ ಇದು ಅಂತ ಹೇಳಿ ನಮ್ಮ ಟ್ರೈಬಲ್ ಇರ್ತಕ್ಕಂಥ ಜನಗಳಿಗೆ ಏನೇನು ಸವಲತ್ತುಗಳನ್ನು ದೊರೆಯಬೇಕು ಅದನ್ನ ದೊರಕಿಸ್ಕೊಡೋದಕ್ಕೋಸ್ಕರನೇ ನಮ್ಮ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯಿಂದ ಒಬ್ಬರನ್ನ ಸ್ವಯಂ ಸೇವಕರಾಗಿ ಅವ್ರಿಗೆ ಗೊತ್ತಿಲ್ಲ ಅಂತ ಏನಾದರೂ ಅರ್ಜಿಗಳನ್ನ ಬರೆಯೋದಕ್ಕೇ ನಮ್ಮ ಟೀಚರ್ಸ್ ಬಂಗಾರು ಅಂತ ನೇಮಕ ಮಾಡಿದ್ದಾರೆ ನಮ್ಮ ಇಲಾಖೆಯಿಂದನೇ. ಯಾರಿಗಾರು ಅರ್ಜಿ ಬರೆಯೋದು ಗೊತ್ತಿಲ್ಲ ಅಂತಂದರೆ ನಮ್ಮ ಸರ್ರೇ ಬರ್ಕೊಡ್ತಾರೆ, ನೀವು ಬಂದು ಕೊಡ್ಬೋದು. ಈಗ ಸರ್ ಜಯಪ್ ಸರ್ ಹೇಳಿದ್ರಲ್ಲ, ನನಗೆ ವೈಯಕ್ತಿಕ ನಿಂತೋಗಿದೆ, ಮತ್ತು ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ನನಗೆ ರೇಷನ್ ಕಾರ್ಡ್ ಇಲ್ಲ, ಮತ್ತು ಆಧಾರ್ ಕಾರ್ಡ್ ಇಲ್ಲ, ಗ್ಯಾಸ್ ಇನ್ಕಮ್ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ ಅನ್ನೋರು ಯಾರೇ ಬಂದರೂ ಸಹ ನೀವು ಅದನ್ನ 3 ದಿನದಲ್ಲಿ ಪರ್ಚೇಸ್ ಮಾಡಿದಾಗ ಅದನ್ನೀಗ ಕಾರ್ಯಗತ ಮಾಡಬೇಕಾದ್ರೆ ಸಂಬಂಧಪಟ್ಟವ್ರಿಗೆ ನಾವು ತಿಳಿಸಿ ನಾವು ಸಹ ನಿಮಗೆ ಖುದ್ದ ಬಂದು ಜೊತೆಲಿ ನಾವು ನಿಮಗೆ ಮಾಡಿಸ್ಕೊಡ್ತೀವಿ. ಈಗ ಎಷ್ಟೋ ಜನಕ್ಕೆ ಆಧಾರ್ ಕಾರ್ಡ್ ಇರಲಿಲ್ಲ, ಶಾಲೆಗೆ ಬರೋ ಮಕ್ಕಳಿಗೆ ಜಯಪ್ ಸರ್ ಮತ್ತು ನೋಡಿ ಇಲ್ಲೇ ಕೂತಿದ್ದಾರಲ್ಲ, ಅವರೇ ಸೈನ್ ಮಾಡಿ ಖುದ್ದ ಅವರೇ ₹1 ಯಾರ ಹತ್ರನೂ ಈಸ್ಕೊಳ್ದೇ ಮಾಡಿಕೊಟ್ಟಿದ್ದಾರೆ. ಈಗಲೂ ಸಹ ಇನ್ನೂ 8 ಮಕ್ಕಳಿಗೆ ಕೋರ್ಟಿಂದ ನಮಗೆ ಇದಾಗಿದೆ, ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ಗೆ ಅವ್ರು ಆದ ನಂತರ ಆಧಾರ್ ಕಾರ್ಡ್ ಆಗೋದು. ಹಾಗೂ ಸಹ ಈಗ ನಮ್ಮ ಮಕ್ಕಳಿಗೆ ನಾವೇ ಕರ್ಕೊಂಡೋಗಿ ಕೋರ್ಟ್ಗೆ, ಕೆಲವು ನೋಡಿ ಈಗ ಇವ್ರು ಕೂತಿದ್ದಾರೆ ಸರಸ್ವತಿ ಅವ್ರಿಗೆ ತಂದೆ ತಾಯಿ ಇಬ್ಬರು ಡೆತ್ ಆಗಿದ್ದಾರೆ ಅವ್ರಿಗೆ. ಹಾಗಾಗಿ ಅಜ್ಜಿ ಹೆಸರನ್ನ ಮಾಡಿಸ್ಬೇಕಾದ್ರೆ ಅದನ್ನ ಮತ್ತೆ ಕೋರ್ಟಿಂದ ಅಪ್ಡೇಟ್ ಮಾಡಿಸ್ಬೇಕು. ಅದನ್ನು ಇವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇಲಾಖೆಯಿಂದ ನಮಗೆ ನೇಮಿಸಿದ್ದಾರೆ, ಹಾಗಾಗಿ ನಾವು ಮಾಡಿಕೊಡ್ತೀವಿ. ಮತ್ತು ಇದು 3 ದಿನ ಇರ್ತದೆ. ಇವತ್ತು ಉದ್ಘಾಟನೆ, ಇವತ್ತು ನೋಡಿ ಸರ್ ಎಲ್ಲ ಬೈದಾರೆ. ಇದೆಲ್ಲ ಈಗ ಆಲ್ರೆಡಿ ನಮ್ಮೆಲ್ಲ ಫೋಟೋಗಳನ್ನ ಕಳಿಸಿ ಅಂತ ಹೇಳಿದ್ದಾರೆ. ಈಗ ಎಲ್ಲ ನಿಮ್ಮ ಟಿ ವಿಗಳು ಸಂಜೆ ನೋಡ್ಬೋದು. ಈಗ ನೀವು ಎಷ್ಟು ಜನ ಬೈದಿರಿ, ಏನು ಅಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ, ಏನು ಮಾತಾಡಿದ್ದಾರೆ, ಅದೆಲ್ಲನೂ ನಾವು ಈಗ ಇಲಾಖೆಗೆ ಕಳಿಸ್ಕೊಡ್ತೀವಿ. ನಾವು ಅದನ್ನೀಗ ಸಂಜೆ ಹಾಕ್ತಾರೆ, ನೀವು ನೋಡ್ಬೋದು. ಮತ್ತು ಪತ್ರಿಕೆಗಳು ಬರ್ತದೆ, ನಮಗೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ನಾವು ಪತ್ರಿಕೆಗಳು ನೋಡ್ತಾರೆ. ಮತ್ತು ನಿಮ್ಮ ಗ್ರಾಮದಲ್ಲಿ ಈಗ ಕುಡಿಯೋ ನೀರು ಇರ್ಬೋದು, ಮನೆಗೆ ಇರ್ಬೋದು, ಮತ್ತು ಶೌಚಾಲಯಗಳಿರ್ಬೋದು, ಏನೇ ಇದ್ರೂ ಸಹ ಮಧ್ಯವರ್ತಿಗಳಿಗೆ ಅರ್ಜಿಗಳನ್ನ ಇದು ಮಾಡದೆ ಇನ್ನೊಬ್ಬರನ್ನ ನಾವು ಕಟ್ಟಿಸ್ಕೊಡಿ ಅಂತೇನೆ. ನೀವೇ ಸ್ವತಃ ಕಟ್ತೀವಿ ಅಂತಂದರೆ ಸರ್ಕಾರದಿಂದ ಇಷ್ಟು ಹಣ ಅಂತ ಕೊಡ್ತಾರೆ, ಅದ್ರ ಜೊತೆ ನೀವು ಸೇರಿಸಿ ಕಟ್ಕೋಬೋದು. ಇಲ್ಲ ಅಂತಂದರೆ ಏನಾಗುತ್ತೆ, ಬೇರೆಯವ್ರು ನಮಗೆ ಕೊಟ್ಟಾಗ ಅವರು ಸರಿಯಾಗಿ ಕಟ್ಟೋದಿಲ್ಲ. ಕೆಲವೊಂದು ನೋಡಿ ಎಷ್ಟೊಂದು ಶೌಚಾಲಯಗಳಿಂದ ನೀವು ಕಾಡಿಗೆ ಹೋಗ್ತಿದ್ದೀರಿ. ಮೊದಲೇ ಒಂದು ಸರಿ ಹುಲಿ ತಿಂದು ಒಬ್ಬ ಅಮ್ಮ ಸತ್ತು ಹೋದರು, ರಂಗಮ್ಮ ಅಂತ. ಆ ರೀತಿ ಆಗಬಾರ್ದು. ಮತ್ತು ನಿಮ್ಮ ಶಾಲೆಗೆ, ನಮ್ಮ ಮಕ್ಕಳನ್ನ ಶಾಲೆಗೆ ಪ್ರತಿದಿನ ನಿಮ್ಮ ಕಳಿಸ್ತಾರಲ್ವ, ಇಲ್ಲೇ ಸೌಲಭ್ಯಗಳೆಲ್ಲ ಇರ್ತವೆ. ನೀವು ವಂಚಿತರನ್ನಾಗಿ ಮಕ್ಕಳನ್ನ ಮಾಡದೆ ಶಾಲೆಗೂ ಕಳಿಸ್ಬೇಕು. ಮತ್ತು